ಈ ವಿಷಯ ಬಹಳ ಮಹತ್ವದ್ದಾಗಿದೆ ಮತ್ತು ಸೂಕ್ಷ್ಮವೂ ಆಗಿದೆ. ಅದು ಏಕೆಂದರೆ ಕರ್ನಾಟಕ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 8% ಜನಸಂಖ್ಯೆಗೆ ಸಂಬಂಧಪಟ್ಟಿದ್ದು. ಆ 8% ಜನಸಂಖ್ಯೆ ಅವ್ರು ಯಾರಂದರೆ ಅತ್ಯಂತ ಹಿಂದುಳಿದ ವರ್ಗಗಳು. ಆ ಅತ್ಯಂತ ಹಿಂದುಳಿದ ವರ್ಗಗಳು ಕ್ಯಾಟಗರಿ 1 ಅಥವಾ ಪ್ರವರ್ಗ 1ರಲ್ಲಿ ಬರ್ತದೆ. ಆ ಪ್ರವರ್ಗ 1ರಲ್ಲಿ ಬರ್ತಕ್ಕಂಥ ಸುಮಾರು 95 ಜಾತಿಗಳಿಗೆ ಸಂಬಂಧಪಟ್ಟಂತೆ ಮತ್ತು 30 ವರ್ಷಗಳಿಂದ ಆಗಿರ್ತಕ್ಕಂಥ ಅನ್ಯಾಯ ಕುರಿತು ನಾನು ಸದನದಲ್ಲಿ ಪ್ರಸ್ತಾವನೆ ಮಾಡೋದು ಮಾತ್ರ ಅಷ್ಟೇ ಉದ್ದೇಶ. ಮುಂದಿನ ದಿನಗಳಲ್ಲಿ ಸರ್ಕಾರವು ಮತ್ತು ಸನ್ಮಾನ್ಯ ಸಚಿವರು, ನಾನು ಬೆಳಗ್ಗೆ ಹೇಳಿದೆ, ಅವರು ಮಾತಾಡ್ತಾ ಇದ್ದರು. ಇವತ್ತು ನಮ್ಮ ಸಚಿವರು ನೋಡಿದ ತಕ್ಷಣ ನಾನು ದೇವ್ರಿಗೆ ನೋಡ್ದಂಗೆ ಆಗಿಬಿಡ್ತು ಬೆಳಗ್ಗೆ. ಯಾಕೆ ಬೆಳಗ್ಗೆ ಒಂದು ಕ್ವಶನ್ ಇತ್ತು, ವರ್ಗಾವಣೆ ಇತ್ತು, ಇವತ್ತು ಇದು ಕ್ವಶನ್ ಇತ್ತು, ಇವತ್ತು ದೇವ್ರ ದರ್ಶನ ಆಯ್ತು ಅಂತ ತಿಳ್ಕೊಂಡೆ ನಾನು. ಏಕೆಂದರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸುಮಾರು 95 ಜಾತಿಗಳು ಇವತ್ತು, ಅದು ಹೆಚ್ಚು ಕಡಿಮೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜಾತಿಗಳಿಗೆ ಸರಿಸಮಾನವಾಗಿರ್ತಕ್ಕಂಥ ಜಾತಿಗಳು. ಅವು ಹೇಗೆ ಇವು ಅತ್ಯಂತ ಹಿಂದುಳಿದ ವರ್ಗಗಳಾದವು ಅಂದರೆ, ಮೊಟ್ಟ ಮೊದಲು 1966ರಲ್ಲಿ ಬಂದಿರತಕ್ಕಂಥ ನಾಗನಗೌಡ ಸಮಿತಿಯಲ್ಲಿ, ಅಂದರೆ ಹಿಂದುಳಿದ ವರ್ಗಗಳ ಒಂದು ಆಯೋಗದಲ್ಲಿ ಮೋರ್ ಬ್ಯಾಕ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಅಂತ ಮಾಡ್ತಾರೆ. ಈ 95 ಜಾತಿಗಳು ಹೆಚ್ಚು ಕಡಿಮೆ ಅದರಲ್ಲಿದ್ದು. ಮುಂದೆ ಸಮಗ್ರವಾದಂಥ ಒಂದು ಅಧ್ಯಯನ ಆಗ್ತದೆ 1975ರಲ್ಲಿ. ಅದು ಸನ್ಮಾನ್ಯ LG ಹಾವನೂರವರ ಒಂದು ನೇತೃತ್ವದಲ್ಲಿ, ಎರಡನೇ ಅದು ಪ್ರಥಮ ಆಯೋಗದ ಆ್ಯಕ್ಚುಲಿ. ಆ ಆಯೋಗದಲ್ಲಿ ಅದು ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿದಾಗ ಅವರು 3 ವರ್ಗಗಳು ಮಾಡ್ತಾರೆ. ಒಂದು ಬ್ಯಾಕ್ವರ್ಡ್ ಟ್ರೈಬ್, ಹಿಂದುಳಿದ ಬುಡಕಟ್ಟು. ಎರಡನೇದು ಬ್ಯಾಕ್ವರ್ಡ್ ಕ್ಯಾಸ್ಟ್, ಹಿಂದುಳಿದ ಜಾತಿಗಳು. ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟೀಸ್, BCM ಅಂತ ಮಾಡ್ತಾರೆ. ಈ ಬ್ಯಾಕ್ವರ್ಡ್ ಟ್ರೈಬ್ ಮತ್ತು ಬ್ಯಾಕ್ವರ್ಡ್ ಕ್ಯಾಸ್ಟ್ ಸಂಬಂಧಪಟ್ಟಿದ್ದು ಮಾತ್ರ ಹೇಳ್ತದೆ ನಾನಿಲ್ಲಿ. ಅವೆರಡು ಅಂದರೆ ಅತ್ಯಂತ ಹಿಂದುಳಿದವರೆಗೂ ಬ್ಯಾಕ್ವರ್ಡ್ ಟ್ರೈಬ್ ಮತ್ತು ಬ್ಯಾಕ್ವರ್ಡ್ ಕ್ಯಾಸ್ಟ್ ಆಗಿದ್ದವು. ಅವೇ ಮುಂದೆ ವೆಂಕಟಸ್ವಾಮಿ ಆಯೋಗದಲ್ಲಿ ಗ್ರೂಪ್ A ಆಗ್ತವೆ ಸರ್. ಮುಂದೆ ಇಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲಿ ಕ್ಯಾಟಗರಿ 1 ಆಗ್ತವೆ. ಈ ವರ್ಗಗಳಿರ್ದವಲ್ಲ ಸರ್, ಇದರಲ್ಲಿ 45 ಜಾತಿಗಳು ಅಲೆಮಾರಿ ಜಾತಿಗಳಿಗೆ ಸಂಬಂಧಪಟ್ಟಿದ್ದಾವೆ. ಇನ್ನೂ ಕೆಲವು ಅಲ್ಪಸಂಖ್ಯಾತ ಜಾತಿಗಳು ಇರ್ತಕ್ಕಂಥ ಪಿಂಜಾರು, ನದಾಫರ್ ಸಹಿತ ಅದರಲ್ಲಿ ಇದ್ದಾರೆ. ಗೊಲ್ಲರು, ಕೋಳಿ ಸಮಾಜ, ಬೆಸ್ತರು, ಈ ರೀತಿ ಇರ್ತಕ್ಕ ಉಪ್ಪಾರ ಸಮಾಜ ಇವು ಸಹಿತ ಇದ್ದಾವೆ. ಈ ಜಾತಿಗಳಿಗೆ ಏನಾಗಿದೆ ಅಂದರೆ ಸರ್, ಇಲ್ಲಿ ಅವರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರ್ತಕ್ಕಂಥ ರಿಸರ್ವೇಷನ್ ಪ್ರಮಾಣ ಇದೆಯಲ್ಲ ಸರ್, ಅದು ಇಲ್ಲಿವರೆಗೆ ಸಿಕ್ಕಿಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ 8% ಅಂತ ಹೇಳಿ ಅವ್ರಿಗೆ 7% ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲಿ ರೆಕಮೆಂಡೇಶನ್ ಮಾಡಿದರು. ಆದರೆ ಅವರಿಗೆ ಕೊಟ್ಟಿದ್ದು 1994ರಿಂದ 4%. ಉಳಿದವರಿಗೆ ಕೊಟ್ಟಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಇವರಿಗೆ ಕೊಟ್ಟಿದ್ದು ಅಂದರೆ ಅವಶ್ಯಕತೆ, ಅತ್ಯಂತ ಹಿಂದುಳಿದವರು ಅವರಿಗೆ ಅವಶ್ಯಕತೆಗಿಂತ ಕಡಿಮೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಯಾವ ರೀತಿ ಸರಿಪಡಿಸ್ತಾರಂತ ಅವರು ಉತ್ತರ ಕೊಟ್ಟರೆ ಕೊನೆಗೆ 2 ನಿಮಿಷ ನಮ್ಮ ಸಚಿವರು. ಮಾನ್ಯ ಸಭಾಪತಿಗಳೇ, ನಮ್ಮ ಮಾನ್ಯ ಸಭಾಪತಿಗಳೇ, ನಮ್ಮ ಸಾಬಣ್ಣವರು ಬಹಳ ಪ್ರವರ್ಗ 1ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡಿದರೆ ನನ್ನ ಗಮನಕ್ಕೂ ತಂದಿದ್ದಾರೆ. ಈಗಾಗಲೇ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ನಿಮಗೆ. ಉತ್ತರವನ್ನು ಅದರೊಳಗೆ ನಿಮಗೇನು ಕ್ಲಾರಿಫಿಕೇಶನ್ ಬೇಕಾಗಿದೆ ಅಂತ ಹೇಳಿದ್ರೆ ನಾನು ಸವಿಸ್ತಾರವಾಗಿ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 1992 ಸರ್ವೋಚ್ಚ ನ್ಯಾಯಾಲಯ ಏನು ಹಿಂದುಳಿದ ಆಯೋಗ ರಚನೆ ಮಾಡಬೇಕು ಅಂತಂದು ಆದೇಶ ಆಯಿತು. ಅದಾದ ತಕ್ಷಣ 1/12/1997 ಆಯೋಗವನ್ನು ರಚನೆಯನ್ನು ಮಾಡಿದ್ವಿ. ಮೊಟ್ಟ ಮೊದಲನೇ ಆಯೋಗದ ಅಧ್ಯಕ್ಷರು LG ಹಾವನೂರವರು ಆದರು. ಅವರ ಆಯೋಗದ ಆದೇಶದಂತೆ ಅವರೇನು 1979 ಆದೇಶವನ್ನು ಹೊರಡಿಸಿದ್ರು ಮಾನ್ಯ ಸಭಾಪತಿಗಳೇ. ಅದರೊಳಗೆ 4 ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದರು. ಹಿಂದುಳಿದ ಸಮುದಾಯಕ್ಕೆ ಮತ್ತು ಹಿಂದುಳಿದ ಜಾತಿ, ಹಿಂದುಳಿದ ಬುಡಕಟ್ಟು,
ಮತ್ತು ವಿಶೇಷ ಗುಂಪು ಅಂತ 4 ಮಾಡಿದ್ರು ಮಾನ್ಯ ಸಭಾಪತಿಗಳು. ಅದರೊಳಗೆ ಶಿಕ್ಷಣಕ್ಕಾಗಿ ಮತ್ತು ಉದ್ಯೋಗಕ್ಕಾಗಿ ಡಿವೈಡ್ ಮಾಡಿದ್ರು. ಶಿಕ್ಷಣಕ್ಕಾಗಿ ಹಿಂದುಳಿದ ಸಮುದಾಯಕ್ಕೆ 18% ಕೊಟ್ಟರು, ಉದ್ಯೋಗದೊಳಗೆ 20% ಕೊಟ್ಟರು. ಅದೇ ಹಿಂದುಳಿದ ಜಾತಿಗೆ 10% ಕೊಟ್ಟರು, ಉದ್ಯೋಗಕ್ಕೆ 10% ಕೊಟ್ಟರು. ಹಿಂದುಳಿದ ಬುಡಕಟ್ಟಿಗೆ ಶಿಕ್ಷಣಕ್ಕಾಗಿ 5%, ಉದ್ಯೋಗಕ್ಕಾಗಿ 5%, ವಿಶೇಷ ಗುಂಪು ಅಂತ 5% ಮತ್ತು ಉದ್ಯೋಗಕ್ಕಾಗಿ ಅದಕ್ಕೆ 5. ಅಂದರೆ ಶಿಕ್ಷಣಕ್ಕಾಗಿ 38% ಕೊಟ್ಟರು, ಉದ್ಯೋಗಕ್ಕಾಗಿ 40% ಕೊಟ್ಟರು ಮಾನ್ಯ ಅಧ್ಯಕ್ಷ. ಅದಾದಮೇಲೆ ನ್ಯಾಯಮೂರ್ತಿ ಚಿನ್ನಪ್ಪ ರೆಡ್ಡಿ ನೇತೃತ್ವದ ಆಯೋಗನೂ ರಚನೆ ಆಯಿತು 1991. ಅವತ್ತು 91 ರಚನೆ ಆದಮೇಲೆ ಮಾನ್ಯ ಅಧ್ಯಕ್ಷರೇ ಆವಾಗ ಅವರು ಪ್ರವರ್ಗ 1, ಪ್ರವರ್ಗ 2A ಅವ್ರೆಲ್ಲ ಗೊತ್ತಿದೆ ಅವ್ರಿಗೆ. ಈಗ ಏನು ಕೇಳ್ಯಾರ ನೋಡಿ, ಅವರು ಶೈಕ್ಷಣಿಕ ಪರಿಗಣಿತ ಅವೈಜ್ಞಾನಿಕ ಮೀಸಲಾತಿ ಪ್ರಮಾಣ ಅವರು ಮಾನ್ಯ ಅಧ್ಯಕ್ಷ ಪೂರ ಹೇಳಿದ್ರೆ ಹೇಳ್ತೀನಿ. ಅವರು ಕ್ಲಾರಿಫಿಕೇಶನ್ ಕೇಳಿದ್ರೆ ಅದೇನು ಕ್ಲಾರಿಫಿಕೇಶನ್ ಸನ್ಮಾನ್ಯ ಸಭಾಪತಿಗಳೇ, ನನ್ನ ಕ್ಲಾರಿಫಿಕೇಶನ್ ಇಷ್ಟೇ. ಅವನೂರವರ ವರದಿ ಪ್ರಕಾರ BT ಮತ್ತು BCT ಅವೆರಡೂ ವರ್ಗಗಳಲ್ಲಿ ಬರ್ತಕ್ಕಂಥ ಜಾತಿಗಳನ್ನು ಸೇರಿಸಿ ಮೊದಲು A ಗ್ರೂಪ್ ಆಗ್ತದೆ ವೆಂಕಟಸ್ವಾಮಿ ಆಯೋಗದ ಪ್ರಕಾರ, ನಂತರ ಇಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗದ ಪ್ರಕಾರ ಪ್ರವರ್ಗ 1 ಆಗ್ತದೆ. ಅಂದರೆ BTಗೆ 5% ಮತ್ತು BCTಗೆ 5%, 10%. ಮತ್ತು ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲಿ 7% ರೆಕಮೆಂಡೇಶನ್ ಮಾಡಿದ್ದಾರೆ ಅವರು. ನಾವು ಕೇಳ್ತಾ ಇರೋದಿಷ್ಟೇ, ನೀವು ದಯವಿಟ್ಟು 7% ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. 8% ಜನಸಂಖ್ಯೆ ಇದೆ, ಅತ್ಯಂತ ಹಿಂದುಳಿದ ಜನಸಂಖ್ಯೆ. ಇವತ್ತು ಪರಿಶಿಷ್ಟ ಪಂಗಡದವರಿಗೆ ಜನಸಂಖ್ಯೆಗೆ ಅನುಸಾರವಾಗಿ ನೀವು ರಿಸರ್ವೇಷನ್ ಪ್ರಮಾಣ ನಿಗದಿ ಮಾಡ್ಬೇಕಂತ ಕೇಳ್ತಾ ಇದ್ದೀವಿ. ಅದೇ ರೀತಿ ಪರಿಶಿಷ್ಟ ಜಾತಿಯವ್ರಿಗೂ ಸಹ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಅತ್ಯಂತ ಹಿಂದುಳಿದವರು ಇವರು. ನಾವು ಮತ್ತೇನು ಕೇಳ್ತಾ ಇಲ್ಲ. ಎಷ್ಟು ನೀವು ನಾವು ಕೊಟ್ಟ ಸಾಕು. ನಮಗೆ 30 ವರ್ಷದಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ತಾವು ಸರಿಪಡಿಸ್ತದಂತ ಆಗ್ತದೆ ಅಂತ ಹೇಳ್ತಾ ಇನ್ನೊಂದು ನಾನು ತಮ್ಮ ಗಮನಕ್ಕೆ ತರಲು ಇಷ್ಟಪಡ್ತೇನೆ. ನನಗೆ ಬಂದ ಮಾಹಿತಿ ಪ್ರಕಾರ ಭಕ್ತವತ್ಸಲ ಆಯೋಗದಲ್ಲಿ ಸರ್ಕಾರವು ಆಗಲೇ ಸ್ವೀಕಾರ ಮಾಡಿರ್ತಕ್ಕಂಥ ಶಿಫಾರಸುಗಳಲ್ಲಿ ಭಕ್ತವತ್ಸಲ ಆಯೋಗ 1, 2, 3, 4 ಅಂತ ಅಲ್ಲಿ ವರ್ಗೀಕರಣ ಮಾಡಿದೆ. ಆ 1ರಲ್ಲಿ ಮತ್ತು ಕೆಟಗರಿ 1ಗೆ ಸಂಬಂಧಪಟ್ಟಂತೆ ಅವರು ರೆಕಮೆಂಡೇಶನ್ ಮಾಡಿದ್ದಾರೆ. ಆದರೆ ಸರ್ಕಾರ 1, 2 ಸೇರಿಸಿ ಒಂದು ಗುಂಪು ಮಾಡಿದಂತಕ್ಕಂಥ ಒಂದು ಇದಿದೆ. ಏಕೆಂದರೆ ಹಿಂದುಳಿದ ವರ್ಗಗಳಲ್ಲೇ ನಾವು ಮತ್ತೆ ಏರುಪೇರು ಕಾಣ್ತೇವೆ. ಅತ್ಯಂತ ಹಿಂದುಳಿದ ವರ್ಗದ ಜಾತಿಗಳಿಗೆ ಇವತ್ತಿನವರೆಗೆ ರಾಜಕೀಯ ಪ್ರತಿನಿಧಿನೇ ಇಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ಮತ್ತು ಯಾವಾಗ 75 ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಾಗಿತ್ತು ಎಲ್ಲರೂ ರಾಜಕೀಯ ಒಂದು ಅಧಿಕಾರ ಬರಬೇಕಂತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ತಾವು ಭಕ್ತವತ್ಸಲದ ಒಂದು ಇದೆಯಲ್ಲ ಅದಕ್ಕನುಸಾರವಾಗಿ ಮತ್ತು 7% ತಾವು ರಿಸರ್ವೇಷನ್ ಕೊಡಬೇಕು ಅಂತ ಆಗ್ರಹ ಮಾಡ್ತೇನೆ ನಾನು. ದಯವಿಟ್ಟು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಂಗೆ ಒಂದು 2 ನಿಮಿಷ ಅವಕಾಶ ಕೊಡ್ಬೇಕು. ಇಲ್ಲ ಸಚಿವರು. ಮಾನ್ಯ ಸಭಾಪತಿಗಳೇ, ನಮ್ಮ ಸಾಬಣ್ಣವರು ಹೇಳಿದ್ರ ಪ್ರಕಾರ ನಿಜವಾಗ್ಲೂ 24/1994 ಚಿನ್ನಪ್ಪ ರೆಡ್ಡಿ ಆಯೋಗ 4 ವರ್ಗಗಳನ್ನಾಗಿ ವಿಂಗಡಣೆ ಮಾಡಿ ಅವತ್ತು 5% ಕೊಡಬೇಕು ಅಂತ, ಪ್ರವರ್ಗ 1ಕ್ಕೆ 5% ಕೊಡಬೇಕಂತ ನಿರ್ಧಾರ ಆಯಿತು. ಅದಾದ ತಕ್ಷಣ ಮತ್ತೊಂದು ಅದು ಮುಂದುವರೆದ ಭಾಗ ಚಿನ್ನಪ್ಪ ರೆಡ್ಡಿ ಆಯೋಗದೊಳಗೆ 25/7/1994 ಒಂದು ವರದಿಯ ಮತ್ತೊಂದು ವರದಿ ಮುಂದುವರೆದ ಭಾಗ ವರದಿ ಆಯಿತು. ಅದು ವಿಶೇಷವಾಗಿ ಅವಾಗ ಅವ್ರು ಹೇಳಿದಂಗೆ 7% ನಿಗದಿ ಆಯಿತು. ಯಾವಾಗ 1994 7ನೇ ತಿಂಗಳದೊಳಗೆ. ಅದಾದಮೇಲೆ ಮಾನ್ಯ ಅಧ್ಯಕ್ಷ ಸಭಾಪತಿಗಳೇ 7% ಏನು ಆದೇಶ ಹೊರಡಿಸಿದ್ದಾದ ಮೇಲೆ ಸುಪ್ರೀಂ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು. ಇಂದಿರಾ ಗೋಸಾನಿ ಅಂತ ಒಬ್ಬರು ಕೇಸನ್ನು ಹಾಕಿ ಅವತ್ತ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿತು. ಏನು ಆದೇಶ ಮಾಡ್ತೀವಿ ಅಂದರೆ ಮೀಸಲಾತಿ 50%ಕ್ಕಿಂತನೂ ಹೆಚ್ಚಿರಬಾರ್ದು ಅಂತಂದು ಆದೇಶವನ್ನು ಮಾಡಿತು. ಆ ಆದೇಶದ ಪ್ರಕಾರ ಮತ್ತೆ ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿಯನ್ನು ಆಧರಿಸಿ 17/9/1994 ಮತ್ತೊಂದು ಆದೇಶ ಆಯಿತು. ಮಾನ್ಯ ಸಭಾಪತಿಗಳೇ, ಪ್ರವರ್ಗ 1ಕ್ಕೆ 4%, ಅವಾಗ 89 ಸಮುದಾಯಗಳಿದ್ವು.
ಅದಕ್ಕಿಂತ ಮೊದಲು. ಇದು ಆದಮೇಲೆ 4% ಆದ್ಮೇಲೆ ಮತ್ತೆ ಏನು ರವಿವರ್ಮ ಕುಮಾರ್ ವರದಿ ಆದೇಶ ಮಾಡಿದೆ, 95 ಸೇರಿಸಿದ್ರು, 4% ಮಾಡಿದರು. ಪ್ರವರ್ಗ 2A 15% ಮಾಡಿದರು. ಮತ್ತು ಪ್ರವರ್ಗ ಬಿ 2B ಅದರೊಳಗೆ 4%, ಪ್ರವರ್ಗ 3A 4%, ಪ್ರವರ್ಗ ಬಿ 5% ಆಗಿ 32%ಗೆ ಫಿಕ್ಸ್ ಮಾಡಿ 32%ಗೆ ಫಿಕ್ಸ್ ಮಾಡಿ SC/STಗೆ ಅವತ್ತು 18%ಅನ್ನು ಫಿಕ್ಸ್ ಮಾಡೋಂಥ ಕೆಲಸ ಆಯಿತು. ಅದಕ್ಕೆ ಹಿಂಗಾಗಿ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಆಗಿ ಅವತ್ತ ಏನು ಚಿನ್ನಪ್ಪರೆಡ್ಡಿ ಆಯೋಗದ ವರದಿನೇ ಆಧಾರದ ಮೇಲೆ ನಾವು ಮಾಡಿದಂಥದ್ದು 2090. ಸನ್ಮಾನ್ಯ ಸಚಿವರೇ, ನನ್ನ ಪ್ರಶ್ನೆ ಇರೋದು ಅದಕ್ಕೆ ಇಷ್ಟೇ. 30 ಇಲ್ಲ, ನೀವು ಹೇಳಿದ್ರೆ ನಮ್ಗೆ ಅರ್ಥ ಆಯ್ತು. ನನಗೆ ಗೊತ್ತಿಲ್ಲ. ಅಂಗಡಿಗಾರೆ, ನಾನು ಅದನ್ನೇ ಅಂಗಡಿಗೆ ಅರ್ಥ ಮಾಡೋದು. ಅವ್ರೇನ್ ಕೇಳ್ತಾರೆ ಸರ್, ಕೇಳಿ, ಏನಿಲ್ಲ. ಒಂದೇ ಪಾಯಿಂಟ್ ಸರ್, ಕೇಳ್ತಾರೆ ಏನಿಲ್ಲ. ಸರ್. ಒಂದೇ ಪಾಯಿಂಟ್ ಸರ್, ಹೇಳ್ಬೇಡಿ. ತಾವು ಹೇಳೋದು ನನಗೆ ನಾನು ಅದರಲ್ಲೇ ಮುಳುಗಿದ್ದೀನಿ. ಹೀಗಾಗಿ ನನಗೆ ಡಿಟೇಲ್ ಆಗಿ ನಿಮ್ಗೆ ಹೇಳಿ, ನಿಮ್ಗೆ ಹೇಳಿ. ತಾವು ಮಾಹಿತಿ ಕೊಡ್ತೋದಕ್ಕೆ ಜಾತಿ ನಾನು ಸೇರ್ಸಿ ಕಡಿಮೆ ಧನ್ಯವಾದ ಅರ್ಪಿಸ್ತೇನೆ. ನನ್ನ ಉದ್ದೇಶ ಅಷ್ಟೇ, ಎಲ್ಲ ವರ್ಗಗಳಿಗೆ ಕಡಿಮೆ ಮಾಡಿದೇನಿಲ್ಲ. ಇವು ಅತ್ಯಂತ ಹಿಂದುಳಿದ ವರ್ಗಗಳಿಂದ ಕಡಿಮೆ ಆಗಿದೆ. ಇದನ್ನು ಜನಸಂಖ್ಯೆಗೆ ಅನುಸಾರವಾಗಿ 7% ಕೂಡ್ರಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಮತ್ತು ಇನ್ನೊಂದು, ತಾವು ಮುಂದಿನ ದಿನಗಳ ಪ್ರಯತ್ನ ಮಾಡಿರೋದು ಒಂದೇ ಒಂದು ನಮ್ಮ ಆಗ್ರಹ. ಎರಡನೇದೇನೆಂದರೆ, ಇಲ್ಲಿ ಈಗಾಗಲೇ SC/STಗಳಿಗೆ ಕೊಡ್ತಕ್ಕಂಥ ಸವಲತ್ತುಗಳು ಫೀಸ್ ಎಕ್ಸಾಮ್ಷನ್ ಹಿಡ್ಕೊಂಡು ಕ್ಯಾಟಗರಿ 1ಗೂ ಕೊಡಬೇಕಂತದ ಸರ್. ಸರ್ಕಾರ ಆದೇಶ ಇದೆ ಮೊದಲು, ಆಮೇಲೆ ತೆಗೆದು ಹಾಕಿದ್ದಾರೆ. ಅದನ್ನು ಸಹ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ. ಮತ್ತೆ ಏನಿಲ್ಲ ಸರ್, 7% ಕೊಡ್ರಿ ನಮಗೆ. 7% ಕೊಟ್ಟರೆ ಸಾಕು. ನಮ್ಗೆ ಮಾನ್ಯ ಸಭಾಪತಿಗಳೇ, 7% ನಾವು ಹೆಚ್ಚಿಗೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ 50%ಕ್ಕಿಂತಲೂ ಹೆಚ್ಚು ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರೆ ಪರ್ಸೆಂಟೇಜ್ ಜಾಸ್ತಿ ಮಾಡೋಕೆ ಕಷ್ಟದ ಕೆಲಸ. ಆದರೆ ಒಂದು ಅವ್ರು ಹೇಳಿದ್ರು ಏನಂತಂದ್ರೆ, ರವಿವರ್ಮ ಕುಮಾರ್ ವರದಿ ಆಧಾರದ ಮೇಲೆ ಕೆನೆಪದರು ಅಂದರೆ ನಾವು ಏನು ಇದನ್ನು ಮಾಡ್ತೀವಿ, ಏನು ಕ್ರೀಮಿ ಲೇಯರ್, ಅದನ್ನು ತೆಗೆದಿದೆ. SC/ST ಮತ್ತು ಪ್ರವರ್ಗ 1ಕ್ಕೆ ತೆಗೆದು ಅವ್ರಿಗೆ ಎಲ್ಲರಿಗೂ SC/ST ರೀತಿ ಯಾವ ರೀತಿ ನಾವು ಸವಲತ್ತನ್ನು ಕೊಡ್ತೀವಿ ಅದೇ ರೀತಿಯನ್ನು ಕೊಡುವಂಥದ್ದು. ಮತ್ತು ಅವರು ವಿದ್ಯಾರ್ಥಿಗಳ ಬಗ್ಗೆ ಹೇಳಿದ್ರು, ಈಗಾಗಲೇ ಅದನ್ನು ನಾವು ಮಾಡಿದ್ವಿ. ಮಾನ್ಯ ಅಧ್ಯಕ್ಷರೇ, ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ಅನುಷ್ಠಾನಗೊಳಿಸುವ ಎಲ್ಲ ಯೋಜನೆಗಳು, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೀಡುವ ವಿದ್ಯಾರ್ಥಿ ವೇತನ, ಶುಲ್ಕ ಮರುಪಾವತಿ ಮತ್ತು ವಿದ್ಯಾಶ್ರೀ ಯೋಜನೆ ಪ್ರವರ್ಗ 1ಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಪೋಷಕರ ವಾರ್ಷಿಕ ವರಮಾನ ಮಿತಿಯನ್ನು 2.5 ಲಕ್ಷಕ್ಕಿಂತ ನಿಗದಿಪಡಿಸಲಾಗಿದೆ. ಉಳಿದ ಪ್ರವರ್ಗಗಳಿಗೆ ಯಾವುದೇ ಮಿತಿಯನ್ನು ನಿಗದಿಪಡಿಸಲು 1 ಲಕ್ಷಕ್ಕೆ ನಿಗದಿಪಡಿಸಲಾಗಿದೆ ಅಂತ ಭಾಳ ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ಎಲ್ಲವನ್ನೂ ಮಾಡಿದ್ದೀವಿ. ಆದರೆ ಮಾನ್ಯ ಸಭಾಪತಿಗಳೇ, ಎಲ್ಲರೂ ಅವರ ಅಭಿಪ್ರಾಯ 7% ಮಾಡಬೇಕು ಅಂತ. ಆದರೆ 7% ಯಾವುದರೊಳಗೆ ತೆಗೆದುಹಾಕಬೇಕು ಅನ್ನೋದನ್ನ, ಯಾಕಂದ್ರೆ 50%ಗಿಂತ ಹೆಚ್ಚಿಗೆ ನಮಗೆ ಮಾಡಕ್ ಪ್ರಯೋಜನ ಇಲ್ಲ. ಅದೇ ರೀತಿಯಲ್ಲಿ ಕೊಡಿ ಅಂತಕ್ಕಂಥ ಒಂದು ಸರಿ ಹೇಳಿ. ನೀವುಗಳು 53 ಜಾತಿಗಳಿದ್ದಂಥ ಸಂದರ್ಭದಲ್ಲಿ, 52 ಜಾತಿಗಳಿದ್ದಂಥ ಸಂದರ್ಭದಲ್ಲಿ 5% ಘೋಷಣೆ ಮಾಡ್ತಾರೆ. ಅದ್ರ ಜೊತೆಗೆ ಏನು ಸೇರಿಸ್ತಾರೆ, 42 ಜಾತಿಗಳನ್ನು ಸೇರಿಸಿ 95 ಜಾತಿಗಳು ಮಾಡಿಬಿಟ್ಟು 4% ಮಾಡ್ತಾರೆ. ಅಂತ ಹೇಳಿದ್ರೆ ಸಂಖ್ಯೆ ಜಾಸ್ತಿ ಆಗುತ್ತೆ, ರಿಸರ್ವೇಷನ್ ಕಡಿಮೆ ಆಗುತ್ತೆ. ಅಲೆಮಾರಿಗಳು 46 ಅಲೆಮಾರಿ ಸಮಾಜಗಳಿದ್ದಾವೆ. ಅದರಲ್ಲಿ ಅಲೆಮಾರಿ ಸಮಾಜಗಳು ನೋಟಿಫೈಡ್ ಅಂಡ್ ಡಿನೋಟಿಫೈಡ್ ಟ್ರೈಬ್ಸ್ ಆಗಿ ಗುರುತಿಸಲ್ಪಟ್ಟಿದ್ದು ದೇವರಾಜ ಅರಸು ಕಾಲದಲ್ಲಿ. ತದನಂತರದಲ್ಲಿ BT ಆಯಿತು, ಆಮೇಲೆ ಗ್ರೂಪ್ A ಆಯಿತು. ಯಾವಾಗ ರಿಸರ್ವೇಷನ್ ಬದಲಾಯಿಸ್ಕೊಂಡು ಹೋಗ್ತಾ ಇರ್ತಾರೆ, ಅವಾಗೆಲ್ಲ ಬರೀ ಅನ್ಯಾಯ ಮಾಡಿರೋದೆ, ನ್ಯಾಯ ಅಂತಕೂ ಕೊಟ್ಟಿಲ್ಲ ಅವ್ರಿಗೆ. ಮುಖ್ಯಮಂತ್ರಿಗಳು ನೆನ್ನೆ ಉತ್ತರ ಕೊಡ್ತಿದ್ದ ಸಂದರ್ಭದಲ್ಲಿ ಹೇಳಿದ್ರು ಇದೇ ವಿಚಾರವಾಗಿ. ಏನಂತ, MBC ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿದ್ರು. ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ್ರೆ ಏನು? ರಿಸರ್ವೇಷನ್ ಕಡಿಮೆ ಮಾಡೋದಾ? ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಅವ್ರಿಗೆ ಏನು ರಿಸರ್ವೇಷನ್ ನಿಗದಿ ಆಗಿತ್ತೋ ಅದಕ್ಕಿಂತ ಹೆಚ್ಚಿಗೆ ಮಾಡೋದು. ಯಾಕಂತ ಹೇಳಿದ್ರೆ ಅವ್ರಿಗೆ ಸಮಾನಾಂತರವಾದ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅವ್ರ ಮೇಲೆ ಬರಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು. ಮೊದಲನೇ ಆಯೋಗ ನಾಗನಗೌಡರ ಆಯೋಗ 1960ನೇ ಇಸ್ವಿನಲ್ಲಿ ಆದಾಗ ಅವರು ವರದಿ ಜಾರಿ ತಂದಾಗ 69% ಮೀಸಲಾತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟರು. ಆದರೆ ಎಲ್ಲ ಹಿಂದುಳಿದ ವರ್ಗದವ್ರನ್ನೆಲ್ಲ ಸೇರಿದ್ರು. ಬಾಲಾಜಿ ಅಂತ ಹೇಳಿ 1963ನೇ ಇಸ್ವಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಎಂಫರಿಕಲ್ ಡೇಟಾ ಅಂದರೆ ಸಂಪೂರ್ಣವಾದ ದತ್ತಾಂಶಗಳಿಲ್ಲ ಹಿಂದುಳಿದ ವರ್ಗದವರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಆದ್ರಿಂದ ದತ್ತಾಂಶ ಸಿಗೋವರೆಗೂ 50% ಮೇಲೆ ಹೋಗೋಂಗಿಲ್ಲ ಅಂತ ಹೇಳಿ. ಇಟ್ಸ್ ನಾಟ್ ಎ ಜಡ್ಜ್ಮೆಂಟ್, ಇಟ್ಸ್ ಅಬ್ಸರ್ವೇಷನ್. ಅದನ್ನ ಆಸ್ ಗುಡ್ ಆಸ್ ಜಡ್ಜ್ಮೆಂಟ್ ಅಂತ ತಗೋತಾ ಇದ್ದಾರೆ. ಅದನ್ನ ಇಟ್ಕೊಂಡು ಇರೋ 197 ಪ್ರವರ್ಗ 1 ಪ್ರವರ್ಗ 2 ಸೇರಿದ್ರೆ 197 ಜಾತಿಗಳಿದೆ. ಅದರಲ್ಲಿ ನಾವೊಂದು 11 ಜಾತಿಗಳಿದ್ದೀವಿ, MLAಗಳು MP ಗಳು ಆಗಿದ್ದೀವಿ, ಇಲ್ಲ ಅಂತಲ್ಲ. ಬಾಕಿ 127 ಜಾತಿ ಮಾದೇವಪ್ಪನವರು ಇದ್ದಾರೆ. 127 ಜಾತಿಗೆ
ಗ್ರಾಮ ಪಂಚಾಯತಿ ಬಿಡಿ, ಒಂದು ಸರ್ಕಾರಿ ನೌಕರಿ ದಿವಾನ ಬಿಟ್ಬಿಡಿ, ಜವಾನಿನ ಕೆಲಸ ಸಿಕ್ಕಿಲ್ಲ. ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಬಗ್ಗೆ, ಎಕನಾಮಿಕಲಿ ಬ್ಯಾಕ್ವರ್ಡ್ನೆಸ್ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಬಹಳ ಅವೇರ್ ಇದ್ದಾರೆ, ನಾನು ಒಪ್ಕೊಳ್ತೀನಿ. ಹೊರಡಿಸಿ ಒಂದು ಶ್ವೇತಪತ್ರ. ನಮ್ಮ ಸಾಬಣ್ಣ ತಳವಾರ ಅವರು ಎತ್ತಿರ್ತಕ್ಕಂಥ ವಿಷಯದ ಬಗ್ಗೆ ಹೊರಡಿಸಿ ಒಂದು ಶ್ವೇತಪತ್ರ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸಮುದಾಯಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗ ಸಿಕ್ಕಿಲ್ಲ, ಹೊರಡಿಸಿ. ಎಷ್ಟು ಈ ರೀತಿ ಒಂದು ಹಂಗಾದ್ರೆ ಇಷ್ಟುವರೆಗೆ ಕಮಿಷನ್ಗಳಾಗೋಗಿದೆಯಲ್ಲ, ಏನ್ ಆ ಕಮಿಷನ್ ರಿಪೋರ್ಟ್ಗಳು ಏನ್ ಪ್ರಿಂಟ್ ಮಾಡೋದು, ಧೂಳ್ ತಿನ್ನಕ್ಕಿಡೋದು, ಇದ ರಿಪೋರ್ಟ್, ಇದ ಇಂಪ್ಲಿಮೆಂಟೇಷನ್, ಇದ ಎಕ್ಸಿಕ್ಯೂಷನ್, ಎಲ್ಲಿದೆ ಸಾಮಾಜಿಕ ನ್ಯಾಯ? ಆದ್ರಿಂದ ಸಭಾಪತಿಗಳೇ, ಈ ವಿಷಯದ ಕುರಿತಂತೆ ಈ ರಿಪೋರ್ಟ್ಗಳೆಲ್ಲವೂ ಕೂಡ ಧೂಳು ತಿಂತ ಇದ್ದಾವೆ. ನಾನು ಹೇಳ್ತೇನೆ, ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಕೆಲವರಿಗೆ ಉಳ್ಳವರಿಗೆ ಭಾಷಣದ ಸರಕಾಗಿ, ಎಲ್ಲಿ ಬಹಳ ಹಿಂದುಳಿದಿದೆ ಅವ್ರು ಇನ್ನೂ ಹಿಂದುಳಿತಾ ಇದ್ದಾರೆ, ಯಾರು ಮುಂದುವರಿದ್ದಾರೆ ಇನ್ನೂ ಮುಂದುವರಿತಾ ಇದ್ದಾರೆ. 9th ಶೆಡ್ಯೂಲ್ಗಳಲ್ಲಿ ಹಾಕಿ 69% ರಿಸರ್ವೇಶನ್ ಕೊಟ್ಟಿದ್ದಾರೆ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಆಗ್ತೀನಿ, ವಿನಂತಿ ಮಾಡ್ತೀನಿ, ನೀವು ಸಹ 69% ಮಾಡಬೇಕು, ಮತ್ತೆ ಕಾಸ್ಟ್ ಸೆನ್ಸಸ್ ಮಾಡಿಸಿ 69% 9th ಶೆಡ್ಯೂಲ್ ಅಲ್ಲಿ ಹಾಕಿ ತನ್ನಿ. ಅದು ಯಾಕೆ ಆಗೋದಿಲ್ಲ ನೋಡೋಣ. ಅವ್ರು ಒಪ್ಕೊಳ್ತಾರೆ, ರವಿಕುಮಾರ್ ಒಪ್ಕೊಳ್ತಾರೆ ಅಂತ ತಿಳ್ಕೊಳ್ತೀನಿ, ಸಾಬಣ್ಣ ಒಪ್ಕೊಳ್ತಾರೆ. ಮಾನ್ಯ ಸಭಾಪತಿಗಳೇ, ಅದಕ್ಕೆ ಒಳ್ಳೊಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಈಗ ಕಾಂತರಾಜು ವರದಿಯನ್ನು ಸ್ವೀಕಾರವಾಗಿದೆ. ಅದಾದಮೇಲೆ ಅದಕ್ಕೆ ಏನು ಹೆಗಡೆ ಅವರು ಅದನ್ನು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ತೊಗೊಂಡಿದ್ದು ಸ್ವೀಕಾರ ಮಾಡಿದ್ದೀವಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ. ಮತ್ತು ವಿಶೇಷವಾಗಿ ಇದ್ರ ಬಗ್ಗೆ, ಹಿಂದುಳಿದ ವರ್ಗದ ಬಗ್ಗೆ ವಿಶೇಷ ಕಾಳಜಿ ಆಗಬೇಕು ಅಂದರೆ ಅದು ನಾವಿಲ್ಲಿದ್ದಂಗೆ ಮಾತ್ರ ಸಾಧ್ಯತೆ. ಈಗೇನವ್ರು ಸಲಹೆ ಕೊಟ್ಟರು, ನಿಜವಾಗಲೂ ಆ ಸಲಹೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ. ಯಾಕಂದರೆ ಬಹಳ ಪ್ರಮುಖವಾದಂಥ ವಿಚಾರ ಇದು. ಯಾಕಂದ್ರೆ ಇವತ್ತ ನಾವು ಹೆಚ್ಚು ಮಾಡ್ಬೇಕಂತ ನಮ್ಮ ಆಸೆನೂ ಇದೆ, ನಾವು ಮಾಡ್ಬೇಕಂತ ಕಮಿಟ್ಮೆಂಟ್ ಇದ್ದಂಥವ್ರೆ ನಾವು, ನಮ್ಮ ಮುಖ್ಯಮಂತ್ರಿಗಳಿರ್ಬೋದು, ನಾವೆಲ್ಲರೂ ಇಲ್ಲಿ ಇದ್ದರು. ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ 50%ಗಿಂತ ನಾವು ಜಾಸ್ತಿ ಮಾಡಕ್ ಸಾಧ್ಯತೆ ಆಗೋದಿಲ್ಲ. ಆಗಲಾರ್ದಕ್ಕೆ ಈಗ ತಮಿಳುನಾಡಿನ ಬಗ್ಗೆ ನಮ್ಮ ಹರಿಪ್ರಸಾದ್ ಸಾಹೇಬ್ರು ಹೇಳಿದ್ರು, ಅದು ಜಯಲಲಿತಾ ಅವರು ಹಿಂದಿನ ಕಾಲದೊಳಗೆ ಸುಪ್ರೀಂ ಕೋರ್ಟ್ನಾಗ ಆದೇಶ ಆಗಲಿಕ್ಕೆ ಮುಂಚಿತವಾಗಿಯೇ ಅವ್ರು 69% ಮಾಡಿದ್ದು. ಮಾನ್ಯ ಹರಿಪ್ರಸಾದ್ ಸುಪ್ರೀಂ ಕೋರ್ಟ್ ಆಗಿದ್ದು 92ನಲ್ಲಿ ಸುಪ್ರೀಂ ಕೋರ್ಟ್ ಅವರು 50% ಇಂದಿರಾ ಸಾನಿ ಕೇಸಲ್ಲಿ 50% ದಾಟಬಾರ್ದು ಅಂತ ಹೇಳಿ, 93ರಲ್ಲಿ ಜಯಲಲಿತಾ ಅವರು ಆ ಸಮಯದಲ್ಲೇ ಅದನ್ನ 69% ರೆಸಲ್ಯೂಷನ್ ಪಾಸ್ ಮಾಡಿ 9th ಶೆಡ್ಯೂಲ್ಗೆ ಹಾಕಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ, 30 ವರ್ಷ ಆಗಿದೆ, ಆ ಕೇಸ್ನ ಕೈಗೆ ತಗೊಂಡಿಲ್ಲ. ತಾವು ಸಹ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಸ್ಟ್ ಸೆನ್ಸಸ್ ಮಾಡಿ 69% ಮಾಡಿ 9th ಶೆಡ್ಯೂಲ್ ಅಲ್ಲಿ ಹಾಕ್ಬಿಟ್ಟು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಸರ್. ಆಲ್ರೆಡಿ ನಾನು ಇದನ್ನೆಲ್ಲವನ್ನ ಇವ್ರು ಹೇಳಿದ ಸಲಹೆಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿ. ಅದಕ್ಕೆ ಕಾಲಾವಕಾಶಗಳು, ಯಾಕಂದ್ರೆ ಮೊದಲು ವರದಿಯನ್ನ ಇದನ್ನ ನಾವು ಸ್ವೀಕಾರ ಮಾಡಿದ ಮೇಲೆ ಅದು ವರದಿಯನ್ನ ಹೇಳಬೇಕಾಗಿದೆ ರಾಜ್ಯಕ್ಕೆ. ಆ ವರದಿ ಆಧಾರದ ಮೇಲೆ ಮುಖ್ಯಮಂತ್ರಿ ಗಮನ